ಹಾಯ್ ಫ್ರೆಂಡ್ಸ್, ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ. ಇವತ್ತು ನಾನು ಚಿಕನ್ ಕರಿ ಮಾಡ್ತಿದ್ದೇನೆ. ಇದು ಕಾಕೋನಟ್ ಮಿಲ್ಕ್ ಹಾಕಿ ಮಾಡ್ತಿದ್ದೇನೆ. ಸೊ ಹೇಗೆ ಮಾಡೋದು ಅಂತ ನೋಡುವ. ಫಸ್ಟಿಗೆ ನಾನು ಮೆಂತೆಯನ್ನು ಡ್ರೈ ಫ್ರೈ ಮಾಡ್ತಿದ್ದೇನೆ. ಆಯಿಲ್ ಹಾಕಿ ಕೂಡ ಫ್ರೈ ಮಾಡ್ಬೋದು. ಇಷ್ಟು ಫ್ರೈ ಆದಮೇಲೆ ಇದನ್ನು ಸಪ್ರೇಟ್ ಇಡಬೇಕು. ಜಾಸ್ತಿ ಆದರೆ ಅದು ಕಹಿ ಆಗ್ತದೆ ಜಾಸ್ತಿ ಫ್ರೈ ಮಾಡಿದರೆ. ಆಮೇಲೆ ಇದಕ್ಕೆ ಕೊತ್ತಂಬರಿ, ಜೀರಿಗೆ, ಪೆಪ್ಪರ್ ಹಾಕಿ ಇದನ್ನು 1 to 2 ಮಿನಿಟ್ಸ್ ಫ್ರೈ ಮಾಡಬೇಕು. ಇದು ಕೂಡ ಜಾಸ್ತಿ ಕಪ್ಪು ಬ್ಲ್ಯಾಕ್ ಕಲರ್ ಟರ್ನ್ ಆದರೆ ಅದು ಕಹಿ ಆಗ್ತದೆ. ಸೊ ಒಂದು 1 to 2 ಮಿನಿಟ್ಸ್ ಸಾಕು. ಚೆನ್ನಾಗಿ ಫ್ರೈ ಮಾಡಬೇಕು. ಆಯಿಲ್ ಕೂಡ ಯೂಸ್ ಮಾಡ್ಬೋದು. ನಾನಿಲ್ಲಿ ಯೂಸ್ ಮಾಡ್ತಿಲ್ಲ, ಯಾಕಂದರೆ ನಾನು ನೆಕ್ಸ್ಟ್ ಚಿಕನ್ ಕುಕ್ ಮಾಡುವಾಗ ಆ ಟೈಮಲ್ಲಿ ಆಯಿಲ್ ಯೂಸ್ ಮಾಡ್ತಿದ್ದೇನೆ. ಸೊ ಇದಕ್ಕೆ ನಾನು ಯೂಸ್ ಮಾಡ್ತಿಲ್ಲ ಇಷ್ಟು ಐಟಮ್ಗೆ. ಇದು ನೋಡಿ ಚಿಲ್ಲಿ, ಇದಕ್ಕೆ ನಾನು ಆಯಿಲ್ ಹಾಕಿದ್ದೇನೆ ಸ್ವಲ್ಪ. ಆ 4 ಐಟಮ್ಸ್ಗೆ ಬಿಟ್ಟು ಕೊತ್ತಂಬರಿ, ಜೀರಿಗೆ, ಪೆಪ್ಪರ್, ಮೆಂತೆಗೆ ಬಿಟ್ಟು ಮತ್ತೆ ಎಲ್ಲವನ್ನು ನಾನು ಆಯಿಲ್ ಹಾಕಿ ಫ್ರೈ ಮಾಡ್ತಾ ಇದ್ದೇನೆ. ಸೊ ಇದು ಚಿಲ್ಲಿ ನೋಡಿ, ಇಷ್ಟು ಫ್ರೈ ಆದಮೇಲೆ ಗೊತ್ತಾಗ್ತದೆ, ಕಲರ್ ಚೇಂಜ್ ಆಗ್ತದೆ. 1 ಮಿನಿಟ್ಸ್ ಸಾಕು, ಚಿಲ್ಲಿ ಬೇಗ ಫ್ರೈ ಆಗ್ತದೆ. ಸೊ ಇಷ್ಟನ್ನು ಫ್ರೈ ಮಾಡಿ ಸೈಡಿಗೆ ಇಡಬೇಕು. ಆಮೇಲೆ ನಾನು ಈಗ ಆನಿಯನ್, ಗ್ರೀನ್ ಚಿಲ್ಲಿ ಇಲ್ಲ, ಆನಿಯನ್, ಗಾರ್ಲಿಕ್, ಜಿಂಜರ್ ಇಷ್ಟನ್ನು ಫ್ರೈ ಮಾಡ್ತಿದ್ದೇನೆ. ಇಲ್ಲಿ ನಾನು 2 ಆನಿಯನ್ಸ್ ತಗೊಂಡಿದ್ದೇನೆ, ಅಂದರೆ 1.5 kg ಚಿಕನಿಗೆ. ಆಮೇಲೆ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಬೇಕು. ಅದು ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು. ಸೊ ಇದಕ್ಕೆ ಗರಂ ಮಸಾಲ ಹಾಕಬೇಕು. ಚಕ್ಕೆ, ಲವಂಗ, ಏಲಕ್ಕಿ ಇದನ್ನೆಲ್ಲ ಹಾಕಿ ಫ್ರೈ ಮಾಡಬೇಕು. ಸೊ ಇದು ಈಗ ಇಷ್ಟು ಐಟಮ್ಸನ್ನು ಫ್ರೈ ಮಾಡಿದ ಮೇಲೆ ಗ್ರೈಂಡ್ ಮಾಡುವ ನಾವು. ಈಗ ನೋಡಿ ಗ್ರೈಂಡ್ ಮಾಡಿ ರೆಡಿ ಆಗಿದೆ ಮಸಾಲ ಗ್ರೈಂಡರ್ನಲ್ಲಿ. ಓಕೆ, ಈಗ ನಾವು ಚಿಕನನ್ನು ಕುಕ್ ಮಾಡಲಿಕ್ಕೆ ಇಡುವ. ಇದಕ್ಕೋಸ್ಕರ ನಾನು ಆನಿಯನ್, ಜಿಂಜರ್, ಗ್ರೀನ್ ಚಿಲ್ಲಿ, ಕರಿ ಲೀವ್ಸ್, ಟೊಮೆಟೊ ಕಟ್ ಮಾಡಿ ಇಟ್ಟಿದ್ದೇನೆ. ಆಮೇಲೆ ಇಲ್ಲಿ ಚಿಕನ್ ವಾಶ್ ಮಾಡಿ ಇಟ್ಟಿದ್ದೇನೆ. ಈಗ ನಾವು ಕುಕ್ ಮಾಡುವ. ಇದಕ್ಕೋಸ್ಕರ ಫಸ್ಟ್ ನಾನು 2 ಟೇಬಲ್ ಸ್ಪೂನ್ ಗೀ ತಗೊಂಡಿದ್ದೇನೆ, ಮತ್ತು ಕಾಕೋನಟ್ ಆಯಿಲ್ ಕೂಡ ತಗೊಂಡಿದ್ದೇನೆ. ಗೀ ಯೂಸ್ ಮಾಡೋದ್ರಿಂದ ಚಿಕನ್ಗೆ ಒಳ್ಳೆ ಟೇಸ್ಟ್ ಬರ್ತದೆ. ಆಮೇಲೆ ಹೀಟ್ ಕೂಡ ಜಾಸ್ತಿ ಆಗಲ್ಲ. ಸೊ ಇದಕ್ಕೆ ಒಮ್ಮೆ ಬಾಯ್ಲ್ ಆಗುವಾಗ ಆಯಿಲನ್ನು ನಾವು ಮಸ್ಟರ್ಡ್, ಗರಂ ಮಸಾಲ, ಪೆಪ್ಪರ್ ಹಾಕಬೇಕು. ಇನ್ ಕೇಸ್ ನಿಮ್ಗೆ ಇಷ್ಟ ಇಲ್ಲ ಅಂದರೆ ಹಾಕೋದು ಬೇಡ, ಯಾಕಂದರೆ ಆಲ್ರೆಡಿ ಮಸಾಲೆಗೆ ಗರಂ ಮಸಾಲ ಆ್ಯಡ್ ಮಾಡಿದ್ದೇನೆ. ಇಲ್ಲಿ ನಾನು ಮಾಡ್ತಿದ್ದೇನೆ, ನನಗೆ ತುಂಬ ಇಷ್ಟ ಗರಂ ಮಸಾಲ. ಸೊ ನಾನು ಚಿಕನ್ ಮಸಾಲೆಗೂ ಆಮೇಲೆ ಚಿಕನ್ ಬಾಯ್ಲ್ ಮಾಡುವಾಗ ಕೂಡ ಹಾಕ್ತೇನೆ. ಸೊ ಈಗ ನೋಡಿ ನಾನು ಕಟ್ ಮಾಡಿಟ್ಟ ಆನಿಯನ್, ಜಿಂಜರ್, ಗಾರ್ಲಿಕ್, ಗ್ರೀನ್ ಚಿಲ್ಲಿ, ಕರಿ ಲೀವ್ಸ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಿದ್ದೇನೆ. ಈಗ ನಾವು ಇದು ಮಾಡ್ತಿರೋದು ಚಿಕನ್ ಬಾಯ್ಲ್ ಮಾಡಲಿಕ್ಕೆ. ಸೊ ಇದನ್ನು ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಾವೀಗ ಚಿಕನ್ ಹಾಕಬೇಕು, ಟೊಮೆಟೊ ಹಾಕಬೇಕು. ಇದು ಸ್ವಲ್ಪ ಫ್ರೈ ಆಗಲಿ, ಹಾಗೆಯೇ ಒಂದು 1 to 2 ಮಿನಿಟ್ಸ್ ಫ್ರೈ ಆಗಲಿ. ಆಮೇಲೆ ಟೊಮೆಟೊ ಹಾಕುವ, ಆಮೇಲೆ ಚಿಕನ್ ಹಾಕಿ ಬಾಯ್ಲ್ ಮಾಡಬೇಕು. ಈಗ ನೋಡಿ ಇದು ಚೆನ್ನಾಗಿ ಬಾಯ್ಲ್ ಆಗಿದೆ. ಈಗ ನಾನು ಟೊಮೆಟೊ ಹಾಕ್ತಿದ್ದೇನೆ. ಟೊಮೆಟೊ ಹಾಕಿ ಆದಮೇಲೆ ಈಗ ಚಿಕನ್ ಕೂಡ ಹಾಕಿ ಚೆನ್ನಾಗಿ ಈ ಮಸಾಲೆ ಜೊತೆಗೆ ಮಿಕ್ಸ್ ಮಾಡುವ. ಆಮೇಲೆ ಸಾಲ್ಟ್ 2 ಟೇಬಲ್ ಸ್ಪೂನು ಸಾಲ್ಟ್ ಹಾಕುವ ಈಗಲೇ. ಆಗ ಅದು ಚಿಕನ್ ಪೀಸಿಗೆಲ್ಲ ಚೆನ್ನಾಗಿ ಹಿಡಿತದೆ ಸಾಲ್ಟ್. ಸೊ ಹೈ ಫ್ಲೇಮಲ್ಲಿ ಇಡ್ಬೋದು, ಯಾಕೆಂದರೆ ಇದು ಚಿಕನ್ ಬಾಯ್ಲ್ ಆಗಬೇಕು ಬೇಗ. ಸೊ ಚೆನ್ನಾಗಿ ಮಿಕ್ಸ್ ಮಾಡಿ ಬಾಯ್ಲ್ ಮಾಡಲಿಕ್ಕೆ ಇಡುವ. ಆಮೇಲೆ ಒಮ್ಮೆ ಇನ್ನು ಇದು ಒಂದು 20 ಮಿನಿಟ್ಸ್ವರೆಗೂ ಕುಕ್ ಆಗಬೇಕು. ಆಮೇಲೆ ಒಂದು 2 to 3 ಮಿನಿಟ್ಸ್ ಮಿಕ್ಸ್ ಮಾಡ್ತಾನೆ ಇರಬೇಕು. ಸೊ ಇದು ಒಳ್ಳೆ ಕುಕ್ ಆಗಲಿ, ನಾವು ಮುಚ್ಚಳ ಹಾಕಿ ಕುಕ್ ಮಾಡಲಿಕ್ಕೆ ಇಡುವ. ಆ ಟೈಮಲ್ಲಿ ನಾನು ಕೊಕೊನಟನ್ನು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ಅದರ ಮಿಲ್ಕನ್ನು ತೆಗೆದಿಟ್ಟಿದ್ದೇನೆ. ಆಮೇಲೆ ಮಸಾಲ ಕೂಡ ಇಲ್ಲಿ ರೆಡಿಯಾಗಿದೆ. ಓಕೆ, ಸೊ ಈಗ ಚಿಕನ್ ಒಮ್ಮೆ ನೋಡುವ ಹೇಗಾಗಿದೆ ಅಂತ. ಸೊ ಬಾಯ್ಲ್ ಆಗ್ತಾ ಉಂಟು ನೋಡಿ, ಚಿಕನ್ ಇದು ಕಲರ್ ಚೇಂಜ್ ಆಗಿದೆ, ಆಲ್ಮೋಸ್ಟ್ ಬಾಯ್ಲ್ ಆಗಿದೆ. ಅದು ಬೋನೆಲ್ಲ ಸ್ವಲ್ಪ ಸಪ್ರೇಟ್ ಆಗಿದೆ, ಅಂದರೆ ಇದು ಬಾಯ್ಲ್ ಆಗಿದೆ ಅಂತ ನಾವು ಅರ್ಥ ಮಾಡ್ಬೋದು. ಸೊ ಬೇಕಾದರೆ ಪುನಃ ಒಳ್ಳೆ ಮಿಕ್ಸ್ ಆಗಲಿ. 20 ಮಿನಿಟ್ಸ್ ಆದರೂ ಹೇಗೂ ಬೇಕು ಬಾಯ್ಲ್ ಆಗಲಿಕ್ಕೆ.
ಸೊ ಇನ್ನೂ ಆಗಿಲ್ಲ, ಸ್ವಲ್ಪ ಮುಚ್ಚಳ ಹಾಕಿ ಪುನಃ ಬಾಯ್ಲ್ ಮಾಡುವ. ಈಗ ನೋಡಿ ಆಗಿದೆ. ಈಗ ನಾನು ಮಸಾಲ ಹಾಕ್ತಿದ್ದೀನಿ. ಫಸ್ಟ್ ರುಬ್ಬಿಟ್ಟ ಮಸಾಲ ಹಾಕಿಟ್ಟಿದ್ದೇನೆ. ಈ ಮಸಾಲ ಸ್ವಲ್ಪ ಗಟ್ಟಿ ಇದ್ದ ಕಾರಣ ಅದರ ನೀರನ್ನು ಕೂಡ ನಾನು ತೆಗೆದಿಟ್ಟಿದ್ದೇನೆ ಗ್ರೈಂಡರ್ನಿಂದ. ಅದನ್ನು ಕೂಡ ಹಾಕಬೇಕು. ಗಟ್ಟಿ ಇದ್ದರೆ ಅದು ಸ್ವಲ್ಪ ಗಸಿ ಥರ ಆಗ್ತದೆ, ನಮಗೆ ಸ್ವಲ್ಪ ಕರಿ ಆಗಬೇಕಲ್ಲ. ಸೊ ಮಸಾಲದ ನೀರನ್ನು ಕೂಡ ಹಾಕಬೇಕು. ನೀರು ನಾನು ತೆಗೆದಿಟ್ಟಿದ್ದೇನೆ ನೋಡಿ, ಇಷ್ಟು ತೆಗೆದಿಟ್ಟಿದ್ದೇನೆ. ಇದನ್ನು ಹಾಕುವ. ಇದನ್ನು ಹಾಕಿ ಪುನಃ ಸ್ವಲ್ಪ ಇದಕ್ಕೆ ಸಾಲ್ಟ್ ಹಾಕಿ, ಟೇಸ್ಟ್ ನೋಡಿ ಸಾಲ್ಟ್ ಹಾಕಬೇಕು ನೋಡಿ. ಪುನಃ ಮಿಕ್ಸ್ ಮಾಡುವ. ಮಿಕ್ಸ್ ಮಾಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಳ ಹಾಕಿ ಇಡುವ. ಇದು ಬಾಯ್ಲ್ ಆದಮೇಲೆ ನಾವು ಕೊಕೊನೆಟ್ ಮಿಲ್ಕನ್ನು ಹಾಕಬೇಕು ನೋಡಿ. ನಿಮಗೆ ಎಷ್ಟು ಬೇಕು ನಿಮ್ಮ ಅಳತೆಯಲ್ಲಿ ನೀವು ಮಸಾಲವನ್ನು ಮಾಡ್ಬೋದು. ಬೇಕಾದರೆ ಗಟ್ಟಿ ನೋಡಿ, ಇದು ಸಾಕು. ಇಷ್ಟು ತುಂಬ ತೆಳ್ಳಗಾದರೆ ಅದು ಒಳ್ಳೆಯದಾಗೋದಿಲ್ಲ. ಬೇಕಾದರೆ ಹಾಕ್ಬೋದು, ಇಲ್ಲಾಂದರೆ ಬೇಡ. ಚೆನ್ನಾಗಿ ಮಿಕ್ಸ್ ಮಾಡುವ. ಸಾಲ್ಟ್ ಆಲ್ರೆಡಿ ಹಾಕಿದ್ದೇನೆ, ಸಾಲ್ಟಿಗೆ ಕರೆಕ್ಟ್ ಇದೆ. ಬೇಕಾದರೆ ಮತ್ತು ಎಂಡಿಗೆ ಪುನಃ ಹಾಕುವ. ಈಗ ಬಾಯ್ಲ್ ಆಗಲಿ. ಈಗ ನೋಡಿ, ಈಗ ಒಳ್ಳೆ ಬಾಯ್ಲ್ ಆಗಿದೆ, ಅದು ಬಬಲ್ಸ್ ಬರ್ತಾ ಉಂಟು. ಈಗ ನಾವು ಇದಕ್ಕೆ ನಾನು ನೋಡಿ ಇಲ್ಲಿ ರೆಡಿ ಮಾಡಿಟ್ಟಿದ್ದೇನೆ ಕೊತ್ತಂಬರಿ ಸೊಪ್ಪು ಹಾಕಲಿಕ್ಕೆ. ಈಗ ಹಾಕೋದಲ್ಲ, ಲಾಸ್ಟಿಗೆ. ಈಗ ನೋಡಿ ಇದು ಚೆನ್ನಾಗಿ ಬಾಯ್ಲ್ ಆಗಿದೆ, ಬಬಲ್ಸ್ ಬರ್ತಾ ಉಂಟು. ಈಗ ನಾನು ನೋಡಿ ಕೊಕೊನೆಟ್ ಮಿಲ್ಕ್ ಹಾಕ್ತಾ ಇದ್ದೇನೆ ಇದಕ್ಕೆ. ಇದು ಹಾಕಿದ ಮೇಲೆ ಇದಕ್ಕೆ ಒಂದು ಒಳ್ಳೆ ಬೇರೆಯೇ ಥರ ಟೇಸ್ಟ್ ಬರ್ತದೆ. ನಾವು ಕೊಕೊನೆಟನ್ನು ಗ್ರೈಂಡ್ ಮಾಡಿ ಹಾಕುವುದಕ್ಕಿಂತ ಈ ಮಿಲ್ಕ್ ತೆಗೆದು ಹಾಕಿದರೆ ಒಳ್ಳೆ ಟೇಸ್ಟ್ ಬರ್ತದೆ. ಇದು ನಿಮಗೆ ಇಡ್ಲಿಗೆ, ಅಪ್ಪಮ್ಗೆ ಎಲ್ಲ ಒಳ್ಳೆ ಟೇಸ್ಟ್ ಆಗ್ತದೆ. ಸೊ ಇದು ಕೂಡ ಈಗ ಒಳ್ಳೆ ಬಾಯ್ಲ್ ಆಗಲಿ, ಮುಚ್ಚಳ ಹಾಕಿ ಇಡುವ. ಒಳ್ಳೆ ಬಾಯ್ಲ್ ಆದಮೇಲೆ ಸಾಲ್ಟ್ ಪುನಃ ನೋಡಿ ಆಮೇಲೆ ಕೊತ್ತಂಬರಿ ಸೊಪ್ಪನ್ನು ಇದಕ್ಕೆ ಹಾಕಬೇಕು. ಈಗ ಒಳ್ಳೆ ಬಾಯ್ಲ್ ಆಗ್ತಾ ಉಂಟು. ಉಪ್ಪು ಖಾರ ಈಗ ಎಲ್ಲ ಸರಿ ಇದೆ. ಒಂದು 5 ಮಿನಿಟ್ಸ್ ನಂತರ ನೋಡುವ. ನೋಡಿ ಒಳ್ಳೆ ಬಬಲ್ಸ್ ಬರ್ತಾ ಉಂಟು, ಅಂದರೆ ಒಳ್ಳೆ ಬಾಯ್ಲ್ ಆಗಿದೆ. ಈಗ ನಾವು ಸಾಲ್ಟ್ ಕೂಡ ಸರಿ ಇದೆ. ಈಗ ನಾವು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕುವ. ಆಲ್ರೆಡಿ ಕಟ್ ಮಾಡಿ ಇಟ್ಟಿದ್ದೇನೆ ನಾನು. ಕೊತ್ತಂಬರಿ ಸೊಪ್ಪು ಹಾಕಲೇಬೇಕು, ಹಾಕಿದರೆ ಒಳ್ಳೆ ಚಿಕನಿಗೆ ಟೇಸ್ಟ್ ಬರುವುದೇ ಇದರಿಂದ, ಕೊತ್ತಂಬರಿಯಿಂದ. ಸೊ ಕೊತ್ತಂಬರಿ ಸೊಪ್ಪನ್ನು ನಾನು ಹಾಕ್ತೇನೆ. ಆಮೇಲೆ ಇನ್ನೂ ಜಾಸ್ತಿ ಬಾಯ್ಲ್ ಮಾಡೋದು ಬೇಡ. ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ ಫ್ಲೇಮನ್ನು ಆಫ್ ಮಾಡಬೇಕು. ಸೊ ನಾನೀಗ ನೋಡಿ ಇದು ರೆಡಿಯಾಗಿದೆ, ಎಲ್ಲ ಟೇಸ್ಟಿಯಾಗಿದೆ, ಒಳ್ಳೆ ಇದೆ. ನನ್ನ ಚಿಕನ್ ಕರಿ ರೆಡಿಯಾಗಿದೆ. ಸೊ ಇಷ್ಟ ಆದರೆ ಲೈಕ್, ಕಮೆಂಟ್, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.